ಕಾರಣ ಏನು ಹೇಳ್ಬೇಕು ಸರ್, ನೋಡಿ ಪವಿತ್ರ ಮನಸ್ಸಲ್ಲಿ ನಾನು ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಪವಿತ್ರ ಇದೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಕಾರಣ ಅಲ್ವಾ ಈಗಲೂ ನಾನು ಇದೇ ಥರ ಇರೋದು. ಸೊ ನೋಡಿ, ಟೈಮ್ ಇದೆ, ಆ ದೇವರಿದ್ದಾರೆ, ಯಾವಾಗಾದರೂ ಮನಸ್ಸು ಚೇಂಜ್ ಆದರೆ ಬರಲಿ ಅವರು, ನಾನು ಕಾಯ್ತಾ ಇದ್ದೀನಿ. ಈಗ ಈಗಲೂ ಕೂಡ ನಿಮಗೆ ಒಂದು ಅವಕಾಶ ಸಿಕ್ಕರೆ ಅಥವಾ ಅವರು ಒಪ್ಕೊಳ್ಳೋಂಥ ಸಾಧ್ಯತೆಗಳಿದ್ದರೆ ಪವಿತ್ರ ಅವ್ರ ಜೊತೆಗೆ ಜೀವನ ಮಾಡುವಂಥ ಯೋಚನೆ ಇದೆಯಾ? ಸೊ ಹೇಗೆ ಏನು ಅನ್ನುವಂಥದ್ದು, ಅವರಂಥ ಮನಸ್ಥಿತಿಗೆ ಬರುವಂಥ ಸಾಧ್ಯತೆಗಳು ಈಗಿದೆಯಾ ಅಂತ? ಅವ್ರಾಗ ಅವ್ರು ಬಂದರೆ ಡೆಫಿನೆಟ್ಲಿ ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ, ಬಟ್ ನಾನು ಫೋರ್ಸ್ಫುಲ್ಲಿ ಹೋಗ್ಬಿಟ್ಟು ಬಾ 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 ಅಂತ ನಾನು ಯಾವಾಗಲೂ ಹೋಗಲ್ಲ. ಅವ್ರಾಗ ಅವ್ರು ಬಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ಇವತ್ತು ಜೈಲಿಂದ ರಿಲೀಸ್ ಆಗಿದ್ದಾರೆ, ಸೊ ನೀವು ಕೂಡ ಬೆಂಗಳೂರಲ್ಲಿದ್ದೀರಿ. ಸೊ ಅವರನ್ನು ಹೋಗಿ ಮಾತನಾಡಿಸುವಂಥ ಪ್ರಯತ್ನ ಅಥವಾ ಪ್ಲ್ಯಾನ್ಸು ಏನಾದರೂ ಸಂಪರ್ಕ ಮಾಡುವಂಥ ಯೋಚನೆ ಇದೆಯಾ, ಹೇಗೆ? ಇಲ್ಲ, ಅವ್ರಾಗ ನಾನು ಹೇಳಿಲ್ವಾ, ಅವ್ರಾಗ ಅವರೇ ಫೋನ್ ಮಾಡಿಬಿಟ್ಟು ಕರೆದ್ರೆ ಹೋಗ್ತೀನಿ. ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಈಗ ಮುಂದಿನ ದಿನಗಳಲ್ಲಿ ಸಂಜಯ್ ಸಿಂಗ್ ಬೆಂಗಳೂರಲ್ಲೇ ಇರ್ತಾರಾ, ಹೋಗ್ತಾರಾ ಬೇರೆ ಕಡೆ, ಏನು ಹೇಗೆ ಪ್ಲ್ಯಾನ್ಸ್ ಇದೆ? ಸರ್, ಸಂಜಯ್ ಸಿಂಗ್ ನಂಬ್ಕೊಂಡು ಸಾವಿರಾರು ಜನ ಮಕ್ಕಳು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಒಂದು ಟೀಚರು, ಒಂದು ಲೆಕ್ಚರರು, ನಾನು ನಂಬ್ಕೊಂಡು ಸುಮಾರು ಟೀಚರ್ಸು ನನ್ನ ಹತ್ರ ಓದೋಕೆ ಬರ್ತಾರೆ. ಸೊ ಅವ್ರ ಜೀವನ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಈಗಲೇ ಯಾಕೆ ಬಂದರು, ಯಾವಾಗ ಹೋಗ್ತೀರಿ ಅನ್ನೋದು? ಈಗಲೇ ಯಾಕೆ ಬಂದಂದರೆ ಇಟ್ಸ್ ಎ ಕೋಇನ್ಸಿಡೆನ್ಸ್. ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದೆ. ಈಗಲೇ ಯಾಕೆ ಬಂದ್ರಿ ಅಂದರೆ ನನಗೆ ಗೊತ್ತಿರಲಿಲ್ಲ ದಟ್ ಶಿ ಈಸ್ ಗೆಟಿಂಗ್ ಈ ಥರ ಶಿ ಈಸ್ ಕಮಿಂಗ್ ಔಟ್ ಅಂತ. ನಾನು ಬಂದೆ, ಅಷ್ಟರಲ್ಲೇ ಇವರು ಆಚೆಗೆ ಬಂದರು. ಸೊ ಇಟ್ಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್. ಓಕೆ, ಯಾವಾಗ ನೀವು ಅಂದರೆ ಕೊನೆಯದಾಗಿ ಪವಿತ್ರ ಅವ್ರನ್ನ ನೋಡಿದ್ರಿ, ಮಾತಾಡಿದ್ರಿ? ಸೊ ಇವತ್ತು ಅವ್ರನ್ನ ನೋಡಿದಾಗ ಏನು ಅನ್ನಿಸ್ತು ಅಂತ? ನಾನು ಟಿ ವಿದಲ್ಲಿ ನೋಡಿದೆ ಜೈಲಿನಿಂದ ಆಚೆ ಬರುವಾಗ. ನನಗೂ ಖುಷಿ ಆಯಿತು, ತುಂಬ ಖುಷಿ ಆಯಿತು ದಟ್ ಶಿ ಈಸ್ ಔಟ್ ಅಂತ. ನಾನು ಪವಿತ್ರ ಎಲ್ಲಿದ್ರೂ ಚೆನ್ನಾಗಿರ್ತಾರೆ ಸರ್, ಶಿ ವಿಲ್ ಬಿ ಹ್ಯಾಪಿ, ಅದಕ್ಕೆ ತೊಂದರೆ ಏನಿಲ್ಲ. ಈಗ